ಒನ್ ಟೈಮಲ್ಲಿ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಇದಲ್ಲದೆ ಇನ್ನೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದಕ್ಕೆ ಆನ್ಸರ್ಸನ್ನು ಹಾಕ್ತೀನಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ನಿಮ್ಮ ಪ್ರಿಪ್ರೇಟರಿ ಸೀರೀಸ್ ಹಾಗೂ ಆ್ಯನ್ಯುವಲ್ ಎಕ್ಸಾಮ್ಗೆ ಬರ್ತಕ್ಕಂಥ ವಿಡಿಯೋಗಳನ್ನು ಸಹಿತ ಲೈನಪ್ ಮಾಡಿದ್ದೀವಿ. ಅವುಗಳನ್ನು ಸಹಿತ ನೋಡಿ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ. ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಜಾಯ್ನ್ ಆಗಿ ನಿಮ್ಮ ಪಾಠದ ಎಲ್ಲ ಒಂದು ಪಾಠಗಳ ಕ್ವಶನ್ ಆನ್ಸರ್ಸ್ಗಳು ರಿವೈಸ್ಡ್ ಹೊಸ ಸಿಲೆಬಸ್ ಮೇಲಿದೆ. ಅದರ ಪ್ಲೇಲಿಸ್ಟ್ ಲಿಂಕನ್ನು ಸಹಿತ ಪಿನ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಖಂಡಿತವಾಗಿ ನಿಮ್ಮ ಸ್ಕೋರ್ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾ ನೋಡೋಣ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಏನು ಅಂತ. ಭಾರತದಲ್ಲಿ ಮೊದಲ ಭಾಷಾವಾರು ರಾಜ್ಯವಾಗಿ ರಚನೆಗೊಂಡ ರಾಜ್ಯ ಆಂಧ್ರ ಪ್ರದೇಶ. ಮೊದಲ ವಿಶ್ವ ಸಮರ ಮಹಾಯುದ್ಧಕ್ಕೆ ಕಾರಣ ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡ್ನ ಹತ್ಯೆ. 21ನೇ ಎ ವಿಧಿ ಸೂಚಿಸೋದು ಶೈಕ್ಷಣಿಕ ಮೂಲಭೂತ ಹಕ್ಕು. ಕೂಲಿ ರಹಿತ ದುಡಿಮೆ ಅಂದರೆ ಗೃಹಿಣಿ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಸ್ವಾಭಾವಿಕ ಅನಿಲ. ಭಾರತದ ಚಹದ ಬಂದಿರು ಕಲ್ಕತ್ತಾ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆ ವರ್ಷ 1978. ಭಾರತದ ಹಸಿರು ಕ್ರಾಂತಿ ಪಿತಾಮಹ MS ಸ್ವಾಮಿನಾಥನ್. ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿತ್ತು. ಇನ್ನು 1 ಮಾರ್ಕ್ ಕ್ವಶನಲ್ಲಿ ನೋಡೋದಾದ್ರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಏಕೆ ಕರೀತಾರೆ ಅಂದರೆ ಸಂಸ್ಥಾನಗಳ ವಿಲೀನೀಕರಣ ಮಾಡುವ ಕೆಲಸ ಯಶಸ್ವಿ ಮಾಡಿದ್ರು. ದೆಹಲಿಯ ತೀನ್ ಮೂರ್ತಿ ಭವನದ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ. ಅಲ್ಲಿ ಬ್ರಿಟಿಷರಿಗೆ ನೆರವು ನೀಡಿದ 3 ಶಿಲ್ಪಗಳಂದರೆ ಮೈಸೂರು, ಜೋಧಪುರ ಮತ್ತು ಹೈದರಾಬಾದ್ ಸೈನಿಕರ ಸ್ಮರಣಾರ್ಥ ಬ್ರಿಟಿಷರು ದೆಹಲಿಯಲ್ಲಿ ತೀನ್ ಮೂರ್ತಿ ಭವನವನ್ನು ಕಟ್ಟಿದ್ರು. ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ದೊರೆಯಬೇಕೆಂದು ಪ್ರತಿಪಾದಿಸುವ ದೇಶ ಯಾವುದು ಕೇಳಿದರೆ ಉತ್ತರ ರಷ್ಯಾ. ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಏಕೆ ಜಾರಿ ಮಾಡಿದ್ದಾರೆ? ಲಿಂಗ ಪತ್ತೆ ಹಚ್ಚೋದನ್ನು ನಿಯಂತ್ರಿಸಲು. ವರದಕ್ಷಿಣೆ ಅಂದರೆ ಏನು ಕೇಳಿದ್ದಾರೆ? ವಿವಾಹದ ಉಡುಗೊರೆಯಾಗಿ ವಧುವಿನ ಕುಟುಂಬದವರಿಂದ ವರನ ಕುಟುಂಬದವರು ಪಡೆಯುವ ಸ್ವತ್ತು, ಚಿನ್ನಾಭರಣ, ನಗದು ಮತ್ತು ವಾಹನಗಳನ್ನು ವರದಕ್ಷಿಣೆ ಅಂತ ಕರೀತಾರೆ. ತೀರದುದ್ದಕ್ಕೂ ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬೆಳಿಬೇಕಂತ ಕೇಳಿದರೆ ಕಡಲ ಕೊರೆತ ನಿಯಂತ್ರಿಸಲು. ಮುಂದಿನ ಪ್ರಶ್ನೆ, ಆಯವ್ಯಯ ಅಂದರೆ ಏನು? ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿ. ಮುಂದಿನ ಪ್ರಶ್ನೆ, ಮಾರುತಿ ವಿದೇಶ ಪ್ರವಾಸಗಳನ್ನು ಕೈಗೊಳ್ಳಲು ಯೋಜಿಸಿದ್ದಾನೆ. ಅವನ ಅನುಪಸ್ಥಿತಿಯಲ್ಲಿ ತನ್ನ ಎಲ್ಲ ಒಡವೆಗಳನ್ನು ಸಂರಕ್ಷಿಸಲು ಬ್ಯಾಂಕಿನಿಂದ ಯಾವ ಸೇವೆ ಪಡೆಯಬಹುದು? ಭದ್ರತಾ ಕಪಾಟುಗಳನ್ನು ಬಾಡಿಗೆ ಪಡೆಯಬಹುದು ಅಂತ ಉತ್ತರ ಬರೀಬೇಕಿತ್ತು. 2 ಅಂಕದ ಪ್ರಶ್ನೆಗಳಲ್ಲಿ 17 ಇತ್ತು. 19ನೇ ಶತಮಾನದಲ್ಲಿ ಜಾರಿಯಾಗಿರ್ತಕ್ಕಂಥ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು. ಉತ್ತರ ನೋಡ್ಕೊಡ್ರಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಪ್ರಾಂತೀಯತೆ ಸಮಸ್ಯೆ ಬಗೆಹರಿಸಲು ಸರ್ಕಾರ ಕೈಗೊಂಡಿರೋ ಕ್ರಮಗಳು. ಭಯೋತ್ಪಾದಕತೆ ನಿಗ್ರಹಕ್ಕೆ ಕೈಗೊಂಡಿರೋ ಕ್ರಮಗಳು. ಅಸ್ಪೃಶ್ಯತೆ ತೊಡೆದು ಹಾಕಲಿರ್ತಕ್ಕಂಥ ಕಾನೂನು ಕ್ರಮಗಳು. ಇಲ್ಲಿಂದ ಕ್ವಶನ್ಸ್ ತುಂಬಾ ಬರ್ತವೆ, ತಾವು ಚೆನ್ನಾಗಿ ಸ್ಟಡಿ ಮಾಡಿಕೊಡ್ರಿ. ಗ್ರಾಮೀಣ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಿರುವ ಕಾರ್ಯಕ್ರಮಗಳು ಯಾವುವು? ಭಾರತದ ಋತುಗಳನ್ನು ಅವುಗಳ ತಿಂಗಳು. ರಾಷ್ಟ್ರೀಯ ವಿದ್ಯುತ್ ಜಾಲ ಹೇಗೆ ಸಹಕಾರಿಯಾಗಿದೆ? ಭಾರತ ಕೈಗೊಂಡಿರೋ ವಸತಿ ಯೋಜನೆಗಳನ್ನು ಹೆಸರಿಸಿ. ಗ್ರಾಹಕ ರಕ್ಷಣಾ ಕಾಯ್ದೆ ಉದ್ದೇಶಗಳು ಏನು? ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ 25 ಇತ್ತು. ರಾಜ ಮಾರ್ತಾಂಡವರ್ಮನು ತನ್ನ ರಾಜ್ಯವನ್ನು ಹೇಗೆ ಬಲಿಷ್ಠ ಮತ್ತು ಪ್ರಾಬಲ್ಯಗೊಳಿಸಿದನು ಅಂತ ವಿವರಿಸಿರಿ. ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನೋಡ್ಕೊಂಡು ಹೋಗಿ. ಇನ್ನು ಮುಂದಿನ ಪ್ರಶ್ನೆ ಇತ್ತು, ವೆಲೆಸ್ಲಿ ಭಾರತೀಯ ಅರಸರನ್ನ ತನ್ನ ಹಿಡಿತಕ್ಕೆ ಹೇಗೆ ತಂದನು ಅಂತಕ್ಕಂಥ ವಿವರಿಸಲಿಕ್ಕೆ ಕೇಳಿದರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ಇನ್ನು ಬಹಳ ಸರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಏನು? ಇದು 3 ಅಥವಾ 4 ಅಂಕಕ್ಕೂ ಕೂಡ ಪ್ರಶ್ನೆ ಬರಬಹುದು. ಇನ್ನು 27ನೇ ಪ್ರಶ್ನೆ, ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದ ವಿಭಜನೆ ಅನಿವಾರ್ಯವಾಗಿತ್ತು, ಸ್ಪಷ್ಟೀಕರಿಸಿ. ಅಲ್ಲಿ 1937 ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಮ್ಮಿಶ್ರ ಸರ್ಕಾರ ರೂಪಿಸಲು ವಿಫಲವಾದಾಗ ಜಿನ್ನಾ ಮತ್ತು ಕಾಂಗ್ರೆಸ್ ನಡುವೆ ಸಂಬಂಧ ಹದಗೆಡುತ್ತದೆ. ಪಾಕಿಸ್ತಾನದ ಬೇಡಿಕೆ ತೀವ್ರ ಆಗ್ತದೆ. 1940ರಲ್ಲಿ ಮುಸ್ಲಿಂ ಲೀಗ್ ಲಾಹೋರ್ ಅಧಿವೇಶನದಲ್ಲಿ ಜಿನ್ನಾ ಹಿಂದೂ ಮತ್ತು ಮುಸ್ಲಿಮರು ಒಂದು ದೇಶವಾಗಿರಲು ಸಾಧ್ಯವೇ ಇಲ್ಲ ಅಂತ ಘೋಷಿಸಿದರು. ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ 1946 ಆಗಸ್ಟ್ 16ರಂದು ನೇರ ಕಾರ್ಯಾಚರಣೆ ದಿನ ಅಂತ ಮುಸ್ಲಿಂ ಲೀಗ್ ಕರೆ ಮಾಡ್ತದೆ. ಇಷ್ಟೆಲ್ಲ ತಾವುಗಳು ಬರಿಬೇಕಾಗಿತ್ತು. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಗುರಿ ಉದ್ದೇಶಗಳು ಏನು ಅಂತ ಕೇಳಿದರೆ ಅದರ ಅಂಗಗಳು ಮತ್ತು ಸಾಧನೆಗಳನ್ನು ಸಹಿತನ್ನು ಕೂಡ ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ, ನಿರುದ್ಯೋಗ ಸಮಸ್ಯೆ ಎದುರಿಸಲು ಸರ್ಕಾರ ಕೈಗೊಂಡಿರೋ ಯೋಜನೆಗಳು ಏನು? ಅದು ಜನಸಂಖ್ಯಾ ನಿಯಂತ್ರಣ ಆಗಿರ್ಬೋದು, ಗುಡಿ ಕೈಗಾರಿಕೆ ಪ್ರೋತ್ಸಾಹ ಆಗಿರ್ಬೋದು, ಕೃಷಿ ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು, ಶೈಕ್ಷಣಿಕ ಸುಧಾರಣಾ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ಉದ್ಯೋಗ ಖಾತರಿ ಯೋಜನೆಗಳು. ಇವೆಲ್ಲ ನೀವೇನು ಮಾಡಬೇಕಾಗಿತ್ತು? ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಲು ಸರ್ಕಾರ ಕೈಗೊಂಡ ಯೋಜನೆಗಳ ಬಗ್ಗೆ ಬರೀಬೇಕಿತ್ತು.
30ನೇ ಪ್ರಶ್ನೆ, ಭಾರತದ ಮೇರೆಗಳು ಮತ್ತು ನೆರೆ ದೇಶಗಳ ಬಗ್ಗೆ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಮೇರೆಗಳು ಮತ್ತು ನೆರೆ ದೇಶಗಳನ್ನು ನೋಡ್ಕೊಡ್ರಿ. ಕಾಡುಗಳ ಸಂರಕ್ಷಣೆ ಅತಿ ಅವಶ್ಯಕವಾಗಿದೆ ಏಕೆ ಅಂತ ಕೇಳಿದ್ದಾರೆ. ಅಲ್ಲಿ ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆ, ರೈಲು ಮಾರ್ಗ, ನೀರಾವರಿ ಯೋಜನೆಗಳ ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆ, ಇದರಿಂದ ಅರಣ್ಯ ನಾಶ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ತಡೆಗಟ್ಟಬೇಕಾದ್ರೆ ನಾವು ಏನು ಮಾಡಬೇಕು? ಅರಣ್ಯ ಸಂರಕ್ಷಣೆ ಅತಿ ಅವಶ್ಯ ಆಗಬೇಕು. ಶುದ್ಧ ಗಾಳಿ ಸಿಗ್ತದ, ಅದರ ಉತ್ಪನ್ನಗಳು ಮನುಷ್ಯನಿಗೆ ಸಿಗ್ತಾವ, ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದ, ಕೃಷಿ ಕ್ಷೇತ್ರ ಏನಾಗ್ತದೆ? ಬೆಳೀತದ. ಎಷ್ಟೋ ಜೀವ ಜಂತುಗಳಿಗೆ, ಪ್ರಾಣಿಗಳಿಗೆ ಮೇವು ಕೂಡ ಏನಾಗ್ತದಪ್ಪ ಅಂದ್ರೆ ನಮಗೆ ಕಾಡಿಂದ ಸಿಗ್ತದ. ಇದನ್ನು ಕೂಡ ನೀವು ಬರಿಬಹುದು. ಬೆಳೆಯ ಮಾದರಿಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗಲಿಕ್ಕೆ ಕಾರಣ ಏನು ಕೇಳಿದ್ದಾರೆ. ನೈಸರ್ಗಿಕ ಅಂಶ, ಆರ್ಥಿಕ ಅಂಶ, ಸಾಮಾಜಿಕ ಅಂಶ, ರೈತರ ಮನೋಭಾವಗಳನ್ನು ಬರೀಬೇಕಿತ್ತು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ವಿಕೇಂದ್ರೀಕರಣದ ಜಾರಿಗಾಗಿ ಕೈಗೊಂಡ ಕ್ರಮಗಳು ಏನು ಇದೆ? ಅದು ಇಂಪಾರ್ಟೆಂಟ್ ಅದ. ಹಸಿರು ಕ್ರಾಂತಿ ಉಂಟು ಮಾಡಲು ಕೈಗೊಂಡ ಕ್ರಮಗಳು ಏನು? ಬ್ಯಾಂಕ್ಗಳ ಕಾರ್ಯಗಳು. ಸೊ ನೋಡ್ಕೊಡ್ರಿ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು ಇತ್ತು. ಇನ್ನು ಉದ್ಯಮಗಾರನ ಗುಣಲಕ್ಷಣಗಳು ಬರ್ತದೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು 4 ಮಾರ್ಕ್ಸಿಗೆ ನೋಡೋದಾದ್ರೆ 34, ದಕ್ಷಿಣ ಭಾರತದಲ್ಲಿ ಆಂಗ್ಲರು ಮತ್ತು ಫ್ರೆಂಚರು ತಮ್ಮ ಪ್ರಾಬಲ್ಯ ಉಳಿಸಿಕೊಳ್ಳಲು ಮಾಡಿದ ಹೋರಾಟ ವಿವರಿಸಿ ಅದ, ಅದು ಇಂಪಾರ್ಟೆಂಟೇ ಇತ್ತು. ಇನ್ನು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದಾದ ಪರಿಣಾಮಗಳು ಏನು ಇದೆ? ಇದು ಇಂಪಾರ್ಟೆಂಟ್ ಅದ, ಭಾಳ ಸಾರಿನೂ ಕೂಡ ಇದು ಕೂಡ ರಿಪೀಟ್ ಆಗದ. ಬ್ರಿಟಿಷರ ಕಂದಾಯ ಪದ್ಧತಿಯ ಪರಿಣಾಮಗಳು, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಅದ. ಮಹಿಳಾ ಸ್ಥಾನಮಾನ ಅಂದರೆ ಸ್ತ್ರೀ ಸ್ಥಾನಮಾನ ಉತ್ತಮಪಡಿಸಲಿಕ್ಕೆ ನಮ್ಮ ದೇಶದಲ್ಲಿ ಕೈಗೊಂಡಿರ್ತಕ್ಕಂಥ ಕ್ರಮಗಳು ಏನು? ಇವು ಕೂಡ ಇಂಪಾರ್ಟೆಂಟ್. ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿನ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಕಡೆಗೆ ಭಾರತದ ನಕ್ಷೆಯನ್ನು ಬಿಡಿಸಿ ಹಟ್ಟಿ ಚಿನ್ನದ ಗಣಿ, ಭದ್ರಾವತಿ, ಕೊಚ್ಚಿ ಮತ್ತು ಕಲ್ಪಕಂಗಳನ್ನು ಏನು ಮಾಡಿದ್ದಾರೆ ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಭೂಗೋಳಶಾಸ್ತ್ರದ ವಿಭಾಗದಲ್ಲಿನ ಹೆಚ್ಚು ಸ್ಥಳಗಳನ್ನು ತಮಗೆ ಏನು ಮಾಡ್ತಾರೆ ಗುರುತಿಸಲಿಕ್ಕೆ ಕೇಳ್ತಾರೆ. ಸೊ ಅದಕ್ಕಾಗಿ ತಾವು ಚೆನ್ನಾಗಿ ನಕ್ಷೆಯನ್ನು ತೆಗೆದು ಪ್ರಾಕ್ಟೀಸ್ ಮಾಡಬೇಕು. ಸೊ ಹಿಂದಿನ ಎಲ್ಲ ವಿಡಿಯೋಗಳನ್ನು ತಾವು ನೋಡಬೇಕು. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ನಿಮ್ಮ ಪರೀಕ್ಷೆ ಚೆನ್ನಾಗಾಗಲಿ. ಇನ್ನಷ್ಟು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.